ತಿಂದು ನೋಡುವ. ಹಲಸಿನ ಹಣ್ಣು ಅಂತಿದ್ದಾನೆ, ಸೂಪರ್ ಉಂಟು. ಇದೀಗ ಮನುಷ್ಯರಿಗೆ ತಿನ್ಲಿಕ್ಕೆಲ್ಲ, ನಮಗೆ. ನಾನೀಗ ಚಾಯ್ ಎಲ್ಲ ಕುಡಿದು ಸ್ವಲ್ಪ ತೋಟದ ಕೆಲಸಕ್ಕೆ ಹೋಗುವ ಅಂತಿದ್ದಾನೆ. ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ, ಹಾಗೆ ಸ್ವಲ್ಪ ಕೆಲಸ ಮಾಡುವ ಅಂತ. ತುಂಬ ತೋಟದ ಹುಲ್ಲೆಲ್ಲ ಬಂದಿದೆ, ಅದನ್ನು ತೆಗೆಯುವ ಅಂತ. ಹಾಯ್ ಗಾಯ್ಸ್, ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಗೆ ಇಬ್ಬರು ನೆಂಟರು ಬಂದಿದ್ದಾರೆ. ಅವರನ್ನು ನಾನು ತೋರಿಸ್ತೇನೆ, ಕೊನೆವರೆಗೆ ನೋಡಿ ಆಯ್ತಾ. 3 ಕುಂಬಳಕಾಯಿ ಆಗಿದೆ. ಹಾಗೆ ನನ್ನ ಅಮ್ಮ ಅದನ್ನೀಗ ಕೊಯ್ತಾ ಇದ್ದಾರೆ. ನನ್ನ ಅಜ್ಜಿ ಸಹ ಬಂದಿದ್ದಾರೆ ನೋಡಿ, ಕೊಯ್ತಾ ಇದ್ದಾರೆ. ಇದನ್ನೀಗ ನೋಡಿ ಎಷ್ಟು ಚೆನ್ನ ದೊಡ್ಡದಾಗಿದೆ ನೋಡಿ. ಅಮ್ಮ ಹಿಡ್ಕೊಂಡು ಬರ್ತಿದ್ದಾರೆ ಎಷ್ಟು. ಇದನ್ನೀಗ ಪದಾರ್ಥ ಮಾಡುದ ಅಮ್ಮನವರೊಂದು ಭಟ್ರನಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಕೊಡ್ತಾರೆ. ಬಳ್ಳಿಯನ್ನೇ ಈಗ ಕಡಿತಾ ಇದ್ದಾರೆ, ತುಂಬಾಗಿದೆ. ಹೂವಿನ ಗಿಡ ಎಲ್ಲ ಫುಲ್ ಮುಚ್ಚಿ ಹೋಗಿದೆ. ಹಾಗೆ ಮಳೆ ಬರ್ತಾ ಉಂಟು. ಹಾಗೆ ಇದೀಗ ಕಟ್ಟಿ ಹಿಡ್ಕೊಂಡು ಹೋದ್ರೆ ಆಗುದಿಲ್ಲ, ಪ್ಲಾಸ್ಟಿಕ್ ಉಂಟಲ್ಲ, ಇದನ್ನು ಹಾಕಿಕೊಂಡು ತೋಟಕ್ಕೆ ಹೋಗ್ತೇನೆ. ಮಳೆ ಬರ್ತಾ ಉಂಟಲ್ಲ ಹಾಗೆ. ನೋಡಿ ಇದನ್ನು ಹಾಕಿ ಹೀಗೆ ಮಾಡಿ ಈಗ ಹೋಗುದು ತೋಟಕ್ಕೆ. ಮಳೆ ಬರ್ತಾ ಉಂಟು ಜೋರು. ನೋಡುವ, ನಾವು ಈಗ ಒಂದು ಹಲಸಿನ ಹಣ್ಣು ತೋಟದಲ್ಲಿ ಆಗಿದೆ, ನಿಮಗೆ ತೋರಿಸ್ತೇನೆ ಆಯ್ತಾ. ನೋಡಿ ಇಷ್ಟೆಲ್ಲ ಕೆಲಸ ಆಯ್ತು ತೋಟದ್ದು. ಮಳೆ ಸಹ ಬರ್ತಾ ಇದೆ, ವೆಲಾನೆ ಮಾಡ್ತಾರೆ. ನೋಡಿ ನಿಮಗೆ ನಾನೀಗ ಒಂದು ಹಲಸಿನ ಹಣ್ಣು ತೋರಿಸ್ತೇನೆ ಆಯ್ತಾ. ಹೋಗುವ. ತೋಟದಲ್ಲಿ ಹುಲ್ಲೆಲ್ಲ ಬಂದ್ರೆ ನಡಿಲಿಕ್ಕೆ ಆಗುದಿಲ್ಲ, ಫುಲ್ ಕಷ್ಟ ಆಗ್ತದೆ. ನೋಡಿ ಇದು ನಮ್ಮದೊಂದು ಗೊಬ್ಬರದ ಗುಂಡಿ. ಈ ಅಮ್ಮ ತೋಟದಲ್ಲೇ ಇರುದು ಯಾವಾಗ್ಲೂ ಕೆಲಸ ಮಾಡಿಕೊಂಡು. ಹೂವಿನ ಗಿಡ ಅಜ್ಜಿ ಸಹ ಬಂದ್ರಲ್ಲ, ಹಾಗೆ ಹೂವಿನ ಗಿಡನ ಇವರು ಬಳ್ಳಿ ಎಳ್ದು ಕುಂಬಳಕಾಯಿದು ಕಟ್ ಮಾಡಿ ಬಿಟ್ರು. ಹಾಗೆ ಎಳ್ದೆಲ್ಲ ಹಗ್ಗ ಎಲ್ಲ ಕಟ್ಟಿದ್ರು. ನೋಡಿ ಇದು ಇಲ್ಲೊಂದು ಹಲಸಿನ ಹಣ್ಣಾಗಿದೆ, ಒಂದು 4 ನೋಡಿ ಮೇಲೆಲ್ಲ ಉಂಟು. ಮೇಲೆ ಅಂದ್ರೆ ಈಗ ಅದು ಹಣ್ಣಾಗುದಿಲ್ಲ. ಇದು ನಮ್ಮ ತುಳುನಾಡಿನ ಆಟಿ ತಿಂಗಳು ಬರ್ತದಲ್ಲ ನೋಡಿ, ಅದನ್ನು ಮೂಸಿ ಎಲ್ಲ ನೋಡ್ತಾ ಇದ್ದಾರೆ ಹಣ್ಣಾಗಿದೆ ಅಂತ ಹೇಳಿದ್ರೆ. ಬಾರಿ ಅದನ್ನೊಂದು ತಿಂಡಿ ಮಾಡಲಿಕ್ಕೆ ಎಲ್ಲ ತುಂಬ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಅದೀಗ ನಾಲ್ದಿಗೆ ನೀರು ತುಂಬಿ ಕಷ್ಟ ಇರ್ತದೆ ನೋಡಿ. ಅದನ್ನೀಗ ಕಟ್ ಮಾಡ್ತಾ ಇದ್ದಾರೆ ಅಮ್ಮ. ನೋಡಿ ಅವರ ವಾಸನೆ ನೋಡಿಯೇ ಅದು ಹಣ್ಣಾಗಿದೆ ಅಂತ ನೋಡಿದ್ರು. ನೋಡಿ ಇದು ಹಣ್ಣಾಗಿದೆ ಅಂತ ಇದನ್ನು ಕಟ್ ಮಾಡುದು ನೋಡಿ. ಅವರಿಗೆ ಕತ್ತಿ ಸಹ ಇಲ್ಲದೆ ಈಗ ಕಟ್ ಮಾಡ್ತಾರೆ ನೋಡಿ. ಅದನ್ನು ಒಟ್ಟೆ ಮಾಡಿ ಇಟ್ಟಿದೆ ಇಲ್ಲಿ. ನೋಡಿ ಎಷ್ಟು ಎನರ್ಜಿ ಹಾಕಿ ಎಷ್ಟು ಕಟ್ ಮಾಡಿ ಸಹ ಆಯ್ತು. ನಾವೆಲ್ಲ ಕತ್ತಿಯೇ ಬೇಕು, ಮೊದಲಿನ ಕಾಲದವರೆಲ್ಲ ಹೀಗೆ. ಮೇಲೆ ಸಹ ತುಂಬ ಉಂಟು. ಇದೀಗ ಮನುಷ್ಯರಿಗೆ ತಿನ್ಲಿಕ್ಕೆಲ್ಲ, ನಮಗೆಲ್ಲ ಅಂತೆ. ಮಗಳು ಬಂದಿದ್ದಾಳೆ ಏನಾದ್ರು ಮಾಡಿ ಕೊಡುವ ಅಂತಿಲ್ಲ, ದನಕ್ಕೆ ಅಂತೆ ಮಡ್ಡಿ ಇಡ್ಲಿಕ್ಕೆ ಪೆತ್ತಗಾಂಡು ಅಂತ ಹೇಳ್ತಾ ಇದ್ದಾರೆ. ಎಂತಲ್ಲ ನೋಡಿ ಹಲಸಿನ ಹಣ್ಣು ಮುಟ್ತಾ ಇದ್ದಾರೆ ನೋಡ, ಎಷ್ಟು ಚಂದ ಉಂಟು ನೋಡು. ಟೇಸ್ಟ್ ನೋಡಿ ಹೇಳು ನೋಡ. ಬನ್ನಿ ತಿನ್ನು ಆಯ್ತಾ. ಅವರು ತೆಗಿತಾ ಸಹ ಇದ್ದಾರೆ, ತಿನ್ನುತ್ತಾ ಸಹ ಇದ್ದಾರೆ ಅವರು. ಹಾಗೆ ನೋಡಿ ಇವರ ಹತ್ರ ಕೇಳುವ, ಇದರಿಂದ ಎಂತೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಕೇಳುವ. ಅವರಿಗೆ ಹೇಳ್ತಾರೆ, ಅವರೆಲ್ಲ ಸ್ವಲ್ಪ ಹಿರಿಯರಲ್ಲ. ನೋಡಿ ಸ್ವಲ್ಪ ಹೇಳಿ ಅಂತೆ. ಎಂತ ಹಲಸಿನ ಹಣ್ಣಿನ ಪಾಯಸ, ಸೊಪ್ಪಲ್ಲಿ ಮಡಿಚಿ ಎಲ್ಲ ಇಟ್ಟಿಡುದು, ಮತ್ತೆ ಕೊಕ್ಕ ಸೊಪ್ಪು ಮಡಿಚಿಡುದು. ಕೊಕ್ಕ ಸೊಪ್ಪಲ್ಲಿ ಮಡಿಚಿಡ್ತಾರಾ? ಓ, ಇದೆಲ್ಲ ನಾನೇ ಫಸ್ಟ್ ಕೇಳಿರುದು. ನೀವು ಸಹ ಕೇಳಿದ್ದೀರಾ? ಇದನ್ನೆಲ್ಲ ತಿಂದಿಲ್ಲ ನಾನು. ಬಾಳೆ ಎಲೆ ಇಟ್ಟಿರ, ಮತ್ತೆ ಹಲಸಿನ ಕಾಯಿಯನ್ನು ಉಪ್ಪಡಚ್ಚಲಾಗ್ತೇವೆ. ಉಪ್ಪಿನಕಾಯಿ ಮತ್ತೆ ಅದರಲ್ಲಿ ಬೀಜ ಸಾಂತಾನಿ ಮಾಡ್ತೇವೆ ಮಳೆಗಾಲದಲ್ಲಿ ತಿನ್ಲಿಕ್ಕೆ. ಸಾಂತಾನಿ ಚಂದ ಆಗ್ತದೆ. ಅದನ್ನು ನಾವು ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಮತ್ತೆ ಒಣಗಿಸಿ ಇಡ್ಬೇಕು. ಮಳೆಗಾಲದಲ್ಲಿ ಅದನ್ನು ತಿನ್ಬೇಕು, ಚಂದ ಆಗ್ತದೆ.
ಕಾಯಿಸ್ತೇವೆ, ತಿಂಡಿ ಎಲ್ಲ ಕಾಯಿಸ್ತಾರೆ ಹಣ್ಣಿನಲ್ಲಿ. ಮತ್ತೆ ಇದನ್ನು ಬೆಳ್ತಿ ಅಕ್ಕಿಗೆ ಕಡ್ದು ನಾವು ಎಣ್ಣೆಗೆ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಚಮಚದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದು ಗೋಳಿ ತರ ಬರ್ತದೆ. ಗೋಳಿ ಬಜ್ಜೆ ಬರ್ತದೆ ಅಂತೆ. ಅದಕ್ಕೆ ನಾವು ಮುಲ್ಕ, ಮತ್ತೆ ನಮ್ಮ ಈಚೆ ಮುಲ್ಕ ಹೇಳುದು, ಮತ್ತೆ ಮಂಗ್ಳೂರಾಚೆ ಎಲ್ಲ ಸ್ವಲ್ಪ ಚೇಂಜ್ ಹೇಳ್ತಾರೆ. ಎಂತದರ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ, ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಆಯ್ತು. ಕರಿಮೆಣಸೆ ನೋಡಿ ಎಷ್ಟಾಗಿದೆ ಅಂತ. ನಾವು ನೆಟ್ರೆ ಇದೆಲ್ಲ ಆಗುದು, ಇದು ನೆಡದೆ ಅದರ ಬೀಜ ಎಲ್ಲ ಬಿದ್ದು ಹೀಗೆಲ್ಲ ಆಗಿದೆ ನೋಡಿ. ಕಂಗೆಲ್ಲ ನೋಡಿ, ಅದರಲ್ಲಿ ಈಗ ಅಡಿಕೆ ಎಲ್ಲ ಇಲ್ಲ, ಇನ್ನಾಗಬೇಕಷ್ಟೇ. ಮಳೆ ಬಂದ ಸಲ ತುಂಬ ಬಿದ್ದೆಲ್ಲ ಹೋಗುತ್ತೆ. ಹೀಗೆ ಬಲ್ಲೆ ತುಂಬಿದ್ರೆ ನೋಡಿ ಕಷ್ಟ. ಎಲ್ಲ ಹೀಗೆ ಬಿದ್ದು ಹೋಗ್ತಾ ಉಂಟು, ಇಷ್ಟಿಷ್ಟು ಸಣ್ಣದೆಲ್ಲ ಬಿದ್ದು ಹೋಗ್ತಾ ಉಂಟು ನೋಡಿ ಮಾರಿ. ಇಲ್ಲ ಹೀಗೆಲ್ಲ ಬಿದ್ದು ಹೋಗ್ತಾ ಉಂಟು. ಇದನ್ನೆಲ್ಲ ಹೆಕ್ಬೇಕು ನೋಡಿ. ಇದೆಲ್ಲ ನೋಡಿ, ಇದರಲ್ಲಿ ಹುಳ ಎಲ್ಲ ಆಗಿದೆ. ಇದನ್ನು ಹಿಡಿದಾದ್ರೆ ಹೆದರಿಕೆ ಆಗ್ತದೆ. ಇದರಲ್ಲೆಲ್ಲ ಬಿದ್ದಿಲ್ಲ ನೋಡಿ. ಇಲ್ಲೊಂದು ಈ ನಮ್ಮ ಹುಳ್ಳೆಲ್ಲ ಇದ್ರೆ ಇದೆಲ್ಲ ಸಿಗುವುದೇ ಇಲ್ಲ ನೋಡಿ. ತೋಟದಿಂದ ಒಂದು ಕೊಕ್ಕಸ ಸಿಕ್ಕಿತು, ಇದನ್ನು ತಿನ್ಲಿಕ್ಕೆ ಸಹ ಚಂದ ಆಗ್ತದೆ. ಒಂದು ಸಿಕ್ಕಿರೋದ್ರಿಂದ ತಿನ್ಬೇಕಷ್ಟು, ತುಂಬ ಸಿಕ್ತಿದ್ರೆ ಮಾರ್ಲಿಕ್ಕೆ ಆಗ್ತಿತ್ತು. ಸ್ವಲ್ಪ ಕರಿಮೆಣಸಿನ ಗಿಡ ಎಲ್ಲ ನೆಟ್ಟಿದ್ದಾವೆ, ಇಷ್ಟು ಹೋಗಿದೆ. ಇದು ಒಂದು ನೋಡಿ, ಇದರಲ್ಲಿ ಸ್ವಲ್ಪ ನೋಡಿ ಆಗುವ ಸಾಧ್ಯತೆ ಉಂಟು. ಹೀಗೆ ಅಲ್ಲಿ ಸಲ ನೆಟ್ಟಿದ್ದಾವೆ. ಮೊನ್ನೆ ನಾನು ಬೀಜ ಹಾಕಿ ಹೋಗಿದ್ದೆ, ಹಾಗೆ ನೋಡಿ ಇಲ್ಲಿಗ ಅದು ಮೊಳಕೆ ಬಂದು ಸಣ್ಣ ಗಿಡ ಆಗಿದೆ ನೋಡಿ. ಇದರಲ್ಲಿ ಮುಳ್ಳು ಸೌತೆ, ಅಲಸಂಡೆ ಎಲ್ಲ ಉಂಟು. ಇಲ್ಲಿ ಸಹ ಆಗಿದೆ ನೋಡಿ, ಇಲ್ಲಿ ಸಹ ಹಾಕಿದೆ ಸಣ್ಣ. ಇದು ಸೂಟು ಮಣ್ಣಲ್ಲೇ ನಾವು ಮಾಡೋದು, ಆಗ ಚೆಂದ ಆಗ್ತದಲ್ಲ ನೋಡಿ. ಇದೊಂದು ಹರಿವೆ ಆಗಿದೆ ಒಂದದ್ದು. ಮಧುರಂಗಿ ಗಿಡದ ಕೆಳಗೆ ತುಂಬ ಹುಲ್ಲು ಬಂದಿತ್ತು, ಅದನ್ನು ಕ್ಲೀನ್ ಮಾಡುವ ಅಂತ ಹೊರಟೆ. ಈ ಮಧುರಂಗಿ ಸೊಪ್ಪನ್ನು ನನ್ನ ಮದುವೆ ಹೊತ್ತಿದ್ದನ್ನು ನಾವು ಯೂಸ್ ಮಾಡಿದ್ವಿ. ನೆಟ್ಟ ಹುಲ್ಲಿತ್ತು, ಅದನ್ನು ಸ್ವಲ್ಪ ಕಡಿದು ದನಕ್ಕೆ ಹಾಕುವ ಅಂತ ತಂದೆ. ಸ್ವಲ್ಪ ತರಲಿಕ್ಕೆ ಅದು, ತುಂಬ ತರಲಿಕ್ಕೆ ನನಗೆ ಆಗೋದಿಲ್ಲ, ನನ್ನ ಜೀವಕ್ಕೆ ಅಷ್ಟೇ ಆಗುವಂಥದ್ದು. ನಾನಾಗ ಹೇಳಿದೆಲ್ಲ ಬೆಳಿಗ್ಗೆ ಇಬ್ಬರು ನೆಂಟರು ಬಂದಿದ್ದಾರೆ ಅಂತ ಹೇಳಿ. ನೋಡಿ ಇವರೇ ಇಬ್ಬರು ನೆಂಟರು ಹುಲ್ಲು ತೆಗಲಿಕ್ಕೆ ಬಂದದ್ದು ನಮ್ಮ ತೋಟದ್ದು. ನೋಡಿ ಇಷ್ಟ ಆಯಿತು ಹುಲ್ಲು ತೆಗೆದು. ಹೊತ್ತು ಮಧ್ಯಾಹ್ನ ಆಯಿತು, ಆದರೂ ಹುಲ್ಲು ತೆಗೆದು ಹಾಕಲಿಲ್ಲ. ಇಬ್ಬರಿದ್ದಾರೆ, ಆಚೆ ತೋಟ ಮತ್ತು ಈಚೆ ತೋಟ ಸಹ ಉಂಟು. ಎರಡು ಸಹ ಸಂಜೆ ಒಳಗೆ ಮುಗಿಸಿ ಹೊಡಬೇಕು ಹೇಳಿದ್ದಾವೆ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.